ದೇವರಿಗೆ ಅರ್ಪಣೆ ಮಾಡಿದ್ದನ್ನೇ ಸ್ವೀಕಾರ ಮಾಡೋದು ಅಂತನ್ನುವ ದೃಢವಾದ ಸಂಕಲ್ಪ ಮಾಡಿ. ಮೊದಲನೆಯ ಕಲ್ಪ, ಉತ್ತಮ ಕಲ್ಪ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತಂತ್ರಸಾರೋಕ್ತವಾದ ಕ್ರಮದಲ್ಲಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಸ್ವೀಕಾರ ಮಾಡಬೇಕು. ಇದೇ ಉತ್ತಮವಾದ ಕಲ್ಪ. ಕೊನೆ ಪಕ್ಷ ಎಲ್ಲವನ್ನೂ ಹಾಗೆ ತಿನ್ಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆನೋ ಒಂದು ಒಪ್ಪತ್ತು ನೈವೇದ್ಯ ಮಾಡಿದ್ದನ್ನು ತಿನ್ಬೋದು. ಇನ್ನುಳಿದ ಹೊತ್ತಿಗೆ ನೈವೇದ್ಯ ಮಾಡಿದ್ದನ್ನೇ ತಿಂತೇವೆ ಅಂದರೆ 2 ಹೊತ್ತು ಬರೋಬ್ಬರ ತಿಂತಿದ್ರೆ ಬೆಳಿಗ್ಗೆ ಒಮ್ಮೆ ನೈವೇದ್ಯ, ಸಂಜೆಗೊಮ್ಮೆ ನೈವೇದ್ಯ ಮಾಡಿ ತಿನ್ಬೋದು. ಅನಿವಾರ್ಯ ಕಾರಣಗಳಿಂದ ಮಧ್ಯದಲ್ಲಿ ನೀರು ಕುಡಿಯುವ ತಿನ್ನುವ ಪ್ರಸಂಗ ಬಂದರೆ ಮನಸ್ಸಿನಿಂದಾದರೂ ಶ್ರೀ ಕೃಷ್ಣಾರ್ಪಣ ವಸ್ತು ಹೇಳಿ ಸ್ವೀಕಾರ ಮಾಡಿ.